ಇದ್ರ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರು ನಮ್ಮ ಜೊತೆಗೆ ಲೈನ್ನಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ನಾನು ಧ್ವನಿ ಕೇಳಿಸ್ತಾ ಇದೆಯಾ? ಇದ್ರ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನೆಟ್ವರ್ಕ್ ಇಶ್ಯೂ ಅನಿಸುತ್ತೆ. ಮತ್ತೊಮ್ಮೆ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. 60 ವರ್ಷದ ಒಳಗಿನವರನ್ನೇ ಬಹುತೇಕ ಸಂಪುಟಕ್ಕೆ ಸೇರಿಸಬೇಕು ಅನ್ನುವಂಥ ಮಾಹಿತಿ ಇದೆ. ನೋಡಬೇಕು ಹೇಗೆ ಎತ್ತ ಎಲ್ಲವನ್ನೂ ಕೂಡ. ವಿಜಯ್ ಫಾರ್ಮುಲಾ ಇಲ್ಲಿ ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ. ಎಲ್ಲವನ್ನೂ ಡಿಸೈಡ್ ಮಾಡೋದು ಹೈಕಮಾಂಡ್. ಹೈಕಮಾಂಡ್ ಹೇಳದಂತೆ ನಾವು ಕೇಳ್ತೀವಿ ಅಂತಲೂ ಹೇಳಿದರು. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾವು ಫಾಲೋ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಅವ್ರು ಹೇಳ್ದಂಗೆ ರಿಸೈನ್ ಕೂಡ ಮಾಡಿದ್ದಾರೆ. ಈಗ ಅವ್ರು ಹೇಳ್ದಂಗೆ ಸಿ ಎಂ ಯಾರಾಗ್ತಾರೆ ಅಂತ ಅವರನ್ನೇ ಆಯ್ಕೆ ಮಾಡಲಾಗತ್ತೆ. ಅದರಲ್ಲಿ CLP ಮೀಟಿಂಗ್ನಲ್ಲಿ ಅದೇ ನಿರ್ಣಯವನ್ನು ಎತ್ತಿ ಹಿಡಿತಾರೆ. ತದನಂತರ ಸಂಪುಟಕ್ಕೆ ಯಾರ್ಯಾರನ್ನು ಸೇರಿಸ್ಕೊಳ್ಬೇಕು ಅಂಥೇಳಿ ಇಬ್ಬರ ಹತ್ರನೂ ಒಂದು ಲಿಸ್ಟ್ ತರಿಸ್ಕೊಳ್ತಾರೆ. ಅದಾದ ನಂತರ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ತದನಂತರ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಸೊ ಅದಕ್ಕೂ ಮುಂಚಿತವಾಗಿ ಯಾರನ್ನು CM ಆಗಿ ಆಯ್ಕೆ ಮಾಡ್ಕೊಳ್ತಾರೆ, ಅವರ ಪದಗ್ರಹಣ ಯಾವಾಗ, ಇದೆಲ್ಲದಕ್ಕೂ ಉತ್ತರ ಕೊಡಬೇಕು ಅನ್ನೋದಾದರೆ ಮೋಸ್ಟ್ ಪ್ರಾಬಬ್ಲಿ ಇವತ್ತು ಸಂಜೆ ಒಳಗಡೆ, ಐ ಡೌಟ್, ಮೋಸ್ಟ್ ಪ್ರಾಬಬ್ಲಿ ನಾಳೆ ಬೆಳಗ್ಗೆ ಇದ್ರ ಬಗ್ಗೆ ಡಿಸೈಡ್ ಆಗಬಹುದು. ಯಾಕೆಂದರೆ ಇನ್ನೂ ಲೇಟ್ ಮಾಡೋದಕ್ಕೆ ಲೇಟ್ ಆಗೋದಿಲ್ಲ. ಇವತ್ತು ಸಂಜೆ ರಾಜ್ಯಪಾಲರು ಬರ್ತಿದ್ದಂತೆ ಅಂಗೀಕಾರ ಆಗುತ್ತೆ, ಸಿದ್ದರಾಮಯ್ಯನವರ ರಾಜೀನಾಮೆ ಅಂಗೀಕಾರ ಆಗುತ್ತೆ. ಅದಾದ ಮೇಲೆ ಹೇಗಿದ್ರೂ ಡೆಲ್ಲಿಗೆ ರೀಚ್ ಆಗ್ತಾರೆ ಸಂಜೆ ಅಷ್ಟೊತ್ತಲ್ಲಿ, ಇನ್ನೊಂದು 1 ಅವರಲ್ಲಿ. ಓಕೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರು ನಮ್ಮ ಜೊತೆಗೆ ಲೈನ್ನಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಸದ್ಯದ ಬೆಳವಣಿಗೆ ಸಿದ್ದರಾಮಯ್ಯನವರು ರಿಸೈನ್ ಮಾಡಿದ್ದು, ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೋ ಅನ್ನುವಂಥ ಚರ್ಚೆ, DK ಶಿವಕುಮಾರ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಈ ಓವರ್ ಆಲ್ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸರ್? ನೋಡಿ, ಕಾಂಗ್ರೆಸ್ ಪಕ್ಷ ಇವತ್ತು ಏನು ಒಂದು ನಿರ್ಧಾರವನ್ನ ಇವತ್ತು ನಮ್ಮ ವರಿಷ್ಠರು ತೆಗೆದುಕೊಂಡಿದ್ದಾರೆ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು, ನಮ್ಮ ಕಾರ್ಯಕರ್ತರು, ನಾವು ನಮ್ಮ ಪಕ್ಷದ ಒಂದು ಶಿಸ್ತು ಸಿದ್ಧಾಂತ ಏನಿದೆ, ನಮ್ಮ ವರಿಷ್ಠರು ಏನ್ ನಿರ್ಣಯ ತಗೋತಾರ ಆ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧ ಆಗಿರ್ಬೇಕು ಅನ್ನೋದು. ಅದರಲ್ಲಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಏನು ನಮ್ಮ ವರಿಷ್ಠ ಒಂದು ಆದೇಶದ ಮೇಲೆ ಇವತ್ತು ರಾಜಭವನಕ್ಕೆ ತೆರಳಿ ಇವತ್ತು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಇರ್ಲಿಲ್ಲ, ರಾಜ್ಯಪಾಲರು ಎಲ್ಲ ಹೊರಗಡೆ ಬರಬೇಕು ಅಂತ ಮಾತನ್ನು ಕೂಡ ನಾವು ಅಲ್ಲಿ ಕೇಳಿದ್ವಿ. ಅವ್ರು ಬಂದ ಮೇಲೆ ಅದನ್ನ ಅಂಗೀಕಾರವನ್ನ ಮಾಡ್ತಾರೆ. ಮುಂದಿನ ನಿರ್ಧಾರ ನಮ್ಮ ವರಿಷ್ಠರು, ನಮ್ಮ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದು, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಏನು ವರಿಷ್ಠ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದಕ್ಕೆಲ್ಲ ನಾವು ಶಾಸಕರು ಬದ್ಧವಾಗಿ ಇರೋದಕ್ಕೆ ನಾವು ಸಿದ್ಧ ಆಗಿದ್ದೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗ ಸಂಪುಟದಲ್ಲಿ ಯಾರ್ಯಾರು ಸೇರ್ತಾರೆ ಅನ್ನುವಂತ ಒಂದಷ್ಟು ಕುತೂಹಲಗಳಿದಾವೆ ಸರ್. ಅದರಲ್ಲಿ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಹಜವಾಗಿ ನೋಡಿ, ನಾನು ಕೂಡ ಆಕಾಂಕ್ಷಿ. ಕಳೆದ ಬಾರಿನೇ ನನಗೆ ಅವಕಾಶ ಸಿಗಬೇಕಾಗಿತ್ತು ಅನ್ನೋದು ನಮ್ಮೆಲ್ಲರ ವಾದ. ಮುಂದೆ ನಮಗೆ ಅವಕಾಶವನ್ನು ಕಲ್ಪಿಸಿಕೊಡ್ತೀನಿ ಅಂತ ಹೇಳಿ ನಮ್ಮ ನಾಯಕರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೇಳಿದ್ರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹೇಳಿದ್ರು. ಆ ತರ ಈ ಸರಿ ಹೊಸ ಇವತ್ತು ಏನು ಮುಖ್ಯಮಂತ್ರಿ ಆಗೋದ್ರಿಂದ ಹಿಡಿದು ಸಂಪುಟ ಕೂಡ ಒಂದು ಹೊಸದಾಗಿ ರಚನೆ ಆಗತ್ತೆ. ಅದರಲ್ಲಿ ಖಂಡಿತವಾಗಿ ನಮಗೆಲ್ಲ ವಿಶ್ವಾಸ ಇದೆ. ಬಹಳಷ್ಟು ಜನ ಆಕಾಂಕ್ಷಿಗಳಿದೀವಿ. ಹೊಸಬ್ರು ಇರ್ಬೋದು, ಇವತ್ತು ಬಹಳಷ್ಟು ಜನ ಪಕ್ಷಕ್ಕೆ ದುಡಿಯುವಂತವ್ರು. ಯಾಕಂದ್ರೆ ನನ್ನ ಮನೆತನ, ಕಾಶ್ಯಪ್ನವ್ರ ಮನೆತನ ಕಳೆದ 50 ವರ್ಷದಿಂದ ನಮ್ಮ ತಂದೆ, ತಾಯಿ, ನಾನು 3ನೇ ತಲೆಮಾರು ಇವತ್ತು ನಾವು ರಾಜಕಾರಣದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಗಟ್ಟಿಯಾಗಿ ಏನು ಇವತ್ತು ಕಾರ್ಯಕರ್ತರಾಗಿ ನಾವು ಸೇವೆಯನ್ನ ಸಲ್ಲಿಸಿದ್ವಿ. ಅದನ್ನ ಪರಿಗಣಿಸಿ ಇವತ್ತು ಖಂಡಿತವಾಗಿ ಅವಕಾಶವನ್ನು ಕೊಡ್ತಾರೆ ಅನ್ನೋದು ಒಂದು ವಿಶ್ವಾಸ ನಮ್ಮಲ್ಲಿದೆ. ಓಕೆ, ಈಗ ಮತ್ತೊಂದು ಕಡೆ ಒಂದಷ್ಟು ಜನ ಶಾಸಕರು ಸಿದ್ದರಾಮಯ್ಯನವರು ರಿಸೈನ್ ಮಾಡಬಾರ್ದು ಅಂತ ಹೇಳಿ ಕೂತ್ಬಿಟ್ಟಿದ್ರು. ಸೈನ್ ಮಾಡಿ ನಾನು ಹೈಕಮಾಂಡ್ ಹತ್ರ ಹೋಗಿ ಮನವಿ ಮಾಡ್ಕೊಳ್ತೀವಿ ಅಂತ. ಈಗ ಹೈಕಮಾಂಡ್ ಯಾರ ಹೆಸರನ್ನೇ ಸೂಚಿಸಿದ್ರೂ ಕೂಡ ಅವ್ರಿಗೆ ಓಕೆ ಅಂತೀರಾ ಎಲ್ಲ MLAಗಳು, ಅಥವಾ ಹೇಗೆ? ನಮ್ಮ ಪಕ್ಷದ ಸಿದ್ಧಾಂತವೇ ಆಗಿದೆ. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ಏನು ನಮ್ಮ ವರಿಷ್ಠರು ನಿರ್ಧಾರವನ್ನು ತೆಗೆದುಕೊಳ್ತಾರ ಆ ನಿರ್ಧಾರದಂತೆ ನಡೆಯುವಂಥದ್ದು ನಮ್ಮ ಎಲ್ಲರ ಶಾಸಕರ ಕರ್ತವ್ಯ. ಯಾಕಂದ್ರೆ ಅದೇ ಒಂದು ಶಿಸ್ತನ್ನ ಇವತ್ತುವರೆಗೂ ನಾವು ಕಾಪಾಡ್ಕೊಂಡು ಬಂದಿದ್ವಿ. ಆ ಶಿಸ್ತನ್ನ ಇವತ್ತು ಯಾರು ಕೂಡ ಮುರಿಬಾರ್ದು. ಯಾಕಂದ್ರೆ
ಯಾರೇ ನಾವು ವ್ಯಕ್ತಿ ಎಷ್ಟೇ ದೊಡ್ಡವರಾದ್ರೂ ಕೂಡ ಪಕ್ಷ ಅನ್ನೋದು ಬಹಳ ದೊಡ್ಡದು. ಆ ಪಕ್ಷದಿಂದನೇ ನಾವು ಗೆದ್ದಿದ್ದಲ್ವಾ. ಪಕ್ಷ ಒಂದು B.Pharm ನೀಡಿದ ಮೇಲೆ ನಾವು ಶಾಸಕರಾಗಿರ್ಬೋದು, ಇವತ್ತು ಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು. ಆ ನಿಟ್ಟಿನಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನೋದು ನನ್ನ ವಿವೇಚನೆ. ಬಹುತೇಕ ವರಿಷ್ಠರು ಆ ಪ್ರಕಾರವಾಗಿ ಇವತ್ತು ಈ ಮುಂದಿನ ಶಾಸಕಾಂಗ ಪಕ್ಷದ ನಾಯಕರು ಯಾರು ಅನ್ನೋದನ್ನ ಆಯ್ಕೆ ಮಾಡಬೇಕು. ಅದ ನಂತರ ಸಚಿವ ಸಂಪುಟ ಈ ಉಳಿದೆಲ್ಲ ವಿಚಾರಗಳು ಆಗುತ್ತೆ. ಹೌದು. ಮತ್ತೆ ಸಿದ್ದರಾಮಯ್ಯನವರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿರ್ತಾರೆ ಸರ್ ಬೆಳಗ್ಗೆ. ಅದರಲ್ಲಿದ್ದಂತಹ ಸಚಿವರೆಲ್ಲರ ಮುಂದೆ ತಾವು ರಿಸೈನ್ ಮಾಡೋದ್ರ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಎಲ್ಲರೂ ಕೂಡ ಭಾವುಕರಾಗ್ತಾರೆ. ಜೊತೆಗೆ ಅವರ ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂಡ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ, ಇಷ್ಟು ವರ್ಷ ಆಡಳಿತ ನಡೆಸಿದ್ದು 8 ವರ್ಷ ಟೋಟಲ್ ಆಗಿ, ಲಾಸ್ಟ್ ಟರ್ಮ್ ಮತ್ತೆ ಈ ಟರ್ಮಿನ 3 ವರ್ಷ, ಇದ್ರ ಬಗ್ಗೆ ಮಾತಾಡೋದಾದ್ರೆ ಸರ್. ನೋಡಿ, ಒಬ್ಬ ದಕ್ಷ ಮುಖ್ಯಮಂತ್ರಿ, ಏನು ನುಡಿದಂತೆ ನಡೆದಂತ ಮುಖ್ಯಮಂತ್ರಿ ಯಾರಾದ್ರೂ ನಾವು ಇಲ್ಲಿವರೆಗೆ ಕಂಡಿದ್ದಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ಹೇಳಕ್ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾಯಕತ್ವ ಗುಣಗಳಿರ್ಬೇಕು ಮತ್ತು ಬದ್ಧತೆ ಇರಬೇಕು, ಕೊಟ್ಟ ಮಾತಂತೆ ನಡಿಬೇಕು ಅನ್ನೋದ್ರಲ್ಲಿ ಎರಡನೇ ಹೆಸರೇ ಅದು ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ಹೇಳಕ್ ಇಚ್ಛೆ ಪಡ್ತೇನೆ. ಆ ನಿಟ್ಟಿನಲ್ಲಿ ನಮ್ಮ ನಾಯಕರು, ನಮಗೂ ಕೂಡ ಅನೇಕ ನೋವುಗಳು, ದುಃಖಗಳು ಸಹಜವಾಗಿ ಎಲ್ಲರಿಗೂ ಆಗಿದೆ. ಸಹಿಸ್ಕೊಂಡು ನಾವು ನಡಲೇಬೇಕು. ಯಾಕಂದ್ರೆ ಒಬ್ಬ ಒಳ್ಳೆ ನಾಯಕರು ಇವತ್ತಿದ್ರು ನಮ್ಮ ಮುಖ್ಯಮಂತ್ರಿ ಆಗಿ ಅನ್ನೋದು ಕೂಡ ನಮ್ಮ ವಿವೇಚನೆ. ಆ ರೀತಿ ಒಬ್ಬ ನಾಯಕತ್ವ ಗುಣವನ್ನ ಬೆಳೆಸ್ಕೋಬೇಕು ಅನ್ನೋದು ನನ್ನ ಒಂದು ಕರ್ತವ್ಯ. ಹೌದು ಹೌದು ಹೌದು. ಈಗ ನಾಯಕರಾಗ್ಬೇಕಾದ್ರೆ ಹೌದು. ಈಗ ಹೈಕಮಾಂಡ್ ನಾಯಕರು DK ಶಿವಕುಮಾರ್ ಅವರ ಹೆಸರು ಹೇಳಿರಲಿ, ಅಥವಾ ಜಾರಕಿಹೊಳಿ ಅವರ ಹೆಸರಾಗ್ಲಿ, ಅಥವಾ ಡಾಕ್ಟರ್ G ಪರಮೇಶ್ವರ್ ಅವರ ಹೆಸರಾಗ್ಲಿ, CM ಸ್ಥಾನಕ್ಕೆ ಯಾರ ಹೆಸರು ಸೂಚಿಸಿದ್ರು ಕೂಡ ನಿಮ್ಮ ನಿಲುವು ಅಥವಾ ನಿಮ್ಮ ಸ್ಟ್ಯಾಂಡ್ ಒಂದೇ ಆಗಿರುತ್ತೆ. ಅದು ಹೈಕಮಾಂಡ್ ಹೇಳಿದ್ದಕ್ಕೆ ನಾವು ಬದ್ಧ ಅನ್ನೋದಾ? ಖಂಡಿತವಾಗಿ ಪಕ್ಷದ ನಿರ್ಣಯವೇ ಅಂತಿಮ, ನಮ್ಮ ನಿರ್ಣಯ ಕೂಡ. ಈಗ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲಿ ನೀವು ಕೂಡ ಒಬ್ರು ಮುಂಚೂಣಿಯಲ್ಲಿದ್ದೀರಿ. ಇಫ್ ಇನ್ ಕೇಸ್ ಈಗಲೂ ನಿಮಗೆ ಆ ಒಂದು ಸ್ಥಾನದ ಒಂದು ನಿರೀಕ್ಷೆ ಏನಿದೆ ಅದು ಈಡೇರಲಿಲ್ಲ ಅನ್ನೋದಾದ್ರೆ ನಿಮ್ಮ ನಡೆ? ಖಂಡಿತವಾಗಿ ಪಕ್ಷದ ನಿರ್ಣಯವೇ ನಮ್ಮ ನಿರ್ಣಯ. ಕಾಯ್ತಿರಿ? ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇವತ್ತು ನಮ್ಮದು ಆಸೆ ಆಕಾಂಕ್ಷಿಗಳು ಇದೀವಿ ಅನ್ನೋದನ್ನು ನಾವು ಅವರಿಗೆ ತಿಳಿಸಿದೀವಿ. ನಮಗೂ ಕೂಡ ಒಂದು ವಿಶ್ವಾಸ ಇದೆ. ಪಕ್ಷ ನಮ್ಮನ್ನ ಪರಿಗಣಿಸುತ್ತೆ, ಖಂಡಿತವಾಗಿ ನಮಗೆ ಅವಕಾಶ ಕೊಡುತ್ತೆ ಅನ್ನೋದು. ಆ ವಿಚಾರದಲ್ಲಿ ಪಕ್ಷ ಏನ್ ನಿರ್ಣಯ ತಗೋತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಸೊ ಎಲ್ಲರ ದೃಷ್ಟಿಕೋನ ಈಗ 2028ರ ಚುನಾವಣೆಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಒಂದು ಸ್ಮೂತ್ ಎಕ್ಸಿಟ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ಹಾಗಾಗಿ 2028ರ ಚುನಾವಣೆಯ ಸಿದ್ಧತೆಗಳು ಜೊತೆಗೆ ಅದರ ದೂರದೃಷ್ಟಿಯ ಬಗ್ಗೆ ಹೇಳೋದಾದ್ರೆ ಸರ್ ನಿಮ್ದು? ಖಂಡಿತವಾಗಿ ನೋಡಿ, ನಮ್ಮ ಸರ್ಕಾರ ಇವತ್ತು ಕಳೆದ 3 ವರ್ಷದಿಂದ ಏನು ನಾವು ಚುನಾವಣೆ ಪೂರ್ವದಲ್ಲಿ ನಾವು ಭರವಸೆಗಳನ್ನು ಕೊಟ್ಟಿದ್ದೀವಿ ಜನರಿಗೆ, ನಾಡಿನ ಜನರಿಗೆ, ಸಮಸ್ತ ಕನ್ನಡಿಗರಿಗೆ, 7 ಕೋಟಿ ಜನಸಂಖ್ಯೆಗೆ, ಅದರಂತೆ ಇವತ್ತು ನಡೆದಿದ್ದೀವಿ. ಅದಕ್ಕೆ ಹೇಳ್ತೀವಿ, ಇವತ್ತು ನಾವು ಬಹಳ ಹೆಮ್ಮೆಯಿಂದ ನುಡಿದಂತೆ ನಡೆದಂತ ಸರ್ಕಾರ ಈ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಆಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋ ಮಾತನ್ನ ಗಟ್ಟಿಯಾಗಿ ಹೇಳ್ತೀವಿ. ಅದೇ ರೀತಿ ನಾವು ಮುಂದೆ 2 ವರ್ಷ ಕೂಡ ಅದೇ ಒಂದು ನಿಲುವಲ್ಲಿ ಮುಂದಿನ ಯಾರೇ ನಾಯಕತ್ವ ವಹಿಸಿಕೊಂಡು ಕೂಡ ಅವ್ರ ಜೊತೆಗೆ ನಾವು ನಿಂತು 28ರ ಏನು ವಿಧಾನಸಭಾ ಚುನಾವಣೆ ಬರುತ್ತೆ, ಖಂಡಿತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ಇದೆ. ಅದಕ್ಕೆ ಇವತ್ತು ಏನು ಸಚಿವ ಸಂಪುಟ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದರಲ್ಲಿ ಯಾರು ಸೂಕ್ತವಾಗಿ ಮುಂದೆ ಪಕ್ಷ ಸಂಘಟನೆ ಇರ್ಬೋದು, ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವಂತದ್ದಕ್ಕೆ ಯಾರ ಒಂದು ಶಕ್ತಿ ಇದೆ, ಆ ಶಕ್ತಿಯುತವಾದ ಏನು ನಾಯಕರನ್ನ ಬೆಳೆಸುವಂತದ್ದು, ಅವರಿಗೆ ಅವಕಾಶವನ್ನು ಕೊಡುವಂತದ್ದು ಕೂಡ ಬಹಳ ಪಕ್ಷದ ಕರ್ತವ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ವಿಶ್ವಾಸ ಇದೆ, ಎಲ್ಲರಿಗೂ ಅವಕಾಶ ಕೊಟ್ಟೇ ಕೊಡ್ತಾರೆ. ಮುಂದೆ ನಾವು 28ಕ್ಕೆ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತೀವಿ. ಎಸ್ ಥ್ಯಾಂಕ್ ಯು ವಿಜಯಾನಂದ ಕಾಶಪ್ಪನವರ ಇಷ್ಟೊತ್ತು ರಾಜ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.